ಇವತ್ತಿನ ವಿಡಿಯೋದಲ್ಲಿ ನಾನು ಹುರುಗಡ್ಲೆಯನ್ನ ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಈ ಹುರುಗಡ್ಲೆಯಲ್ಲಿ ಕಾರ್ಬೋಹೈಡ್ರೇಟ್ ಹೇರಳವಾಗಿ ಸಿಗುತ್ತೆ, ನಮಗೆ ಪ್ರೋಟೀನ್ ಸಿಗುತ್ತೆ, ಇನ್ನು ಕ್ಯಾಲ್ಸಿಯಂ, ಕಬ್ಬಿಣ, ಅನೇಕ ರೀತಿಯ ಪೋಷಕಾಂಶಗಳೆಲ್ಲ ಹೇರಳವಾಗಿ ಸಿಗ್ತವೆ. ಇನ್ನು ಇದರ ಬೆನಿಫಿಟ್ಸ್ ಹೇಳೋದಂತ ಹೇಳಿದ್ರೆ ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಂತ ಹೇಳಬಹುದು. ಮೆದುಳಿನ ಕಾರ್ಯ ಸರಾಗವಾಗಿ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಈ ಹುರುಗಡ್ಲೆ. ನಾವು ಇದನ್ನ ಯಾವುದೇ ಅಡುಗೆಯಲ್ಲಿ ಬಳಸಬಹುದು ಅಥವಾ ಹಾಗೇನೆ ಕೂಡ ತಿನ್ನಬಹುದು. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ತುಂಬಾನೇ ಒಳ್ಳೆಯದು. ಡಯಾಬಿಟಿಸ್ ಎಲ್ಲ ಇರೋರಿಗೆ ಕೆಲವೊಂದು ಫುಡ್ ಅನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತಾನೆ ಹೇಳ್ತಾರೆ ಅಲ್ವಾ. ಸೊ ಈ ತರ ನಾವು ಬೇರೆ ಯಾವುದೋ ಸ್ನಾಕ್ಸ್ ಎಲ್ಲ ಬಳಸುವ ಬದಲಾಗಿ ಹುರುಗಡ್ಲೆಯನ್ನ ಬಳಸೋದು ತುಂಬಾನೇ ಸಹಾಯ ಆಗುತ್ತೆ ಬ್ಲಡ್ ಶುಗರ್ ಲೆವೆಲ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ. ಇನ್ನು ಬೆನ್ನು ನೋವು ಹಾಗೇನೆ ಜಾಯಿಂಟ್ ಪೇನ್ ಸಮಸ್ಯೆ ಎಲ್ಲ ತುಂಬಾ ಜನರಿಗೆ ಕಾಡ್ತಾ ಇರುತ್ತೆ ಅಲ್ವಾ, ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು. ಹುರುಗಡ್ಲೆಯನ್ನ ಬಳಸೋದ್ರಿಂದ ಅದರಲ್ಲಿ ಕ್ಯಾಲ್ಸಿಯಂ ನಮಗೆ ಹೇರಳವಾಗಿ ಸಿಗುತ್ತೆ, ಹಾಗೇನೆ ಪ್ರೋಟೀನ್ ಕೂಡ ಇರುತ್ತೆ. ಇದರಿಂದಾಗಿ ನಮ್ಮ ಜಾಯಿಂಟ್ ಎಲ್ಲ ಸ್ಟ್ರಾಂಗ್ ಆಗಿ ಇರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಬೆನ್ನು ನೋವು, ಮೂಳೆ ಸಂದುಗಳಲ್ಲಿ ನೋವು ಎಲ್ಲ ಇದ್ರೆ ಕೂಡ ಕಡಿಮೆ ಆಗುತ್ತೆ. ಇನ್ನು ರಕ್ತಹೀನತೆ ಸಮಸ್ಯೆ ಇರೋರಿಗಂತೂ ತುಂಬಾನೇ ಒಂದು ಬೆಸ್ಟ್ ಆಹಾರ ಪದಾರ್ಥ ಅಂತಾನೆ ಹೇಳ್ಬಹುದು. ಯಾರು ರಕ್ತಹೀನತೆ, ರಕ್ತದ ಕೊರತೆಯಿಂದ ಬಳಲ್ತಾ ಇರ್ತಾರೆ, ಅನಿಮಿಕ್ ಆಗಿರ್ತಾರೆ, ಅಂತವರು ಹುರುಗಡ್ಲೆಯನ್ನ ಪ್ರತಿನಿತ್ಯ ಬಳಸಬಹುದು, ಹಾಗೇನೆ ತಿನ್ನಬಹುದು. ಅಥವಾ ಅದ್ರ ಜೊತೆಯಲ್ಲಿ ಸ್ವಲ್ಪ ಬೆಲ್ಲವನ್ನ ಸೇರಿಸಿ ತಿಂದ್ರೂ ಕೂಡ ರಕ್ತಹೀನತೆಗೆ ಇದಕ್ಕಿಂತ ಬೆಸ್ಟ್ ಮನೆಮದ್ದು ಇಲ್ಲ ಅಂತಾನೆ ಹೇಳ್ಬಹುದು. ಅದರ ಜೊತೆಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆ ಇದ್ರೆ ತುಂಬಾ ಜನರಿಗೆ ಇತ್ತೀಚೆಗಂತೂ ಕಾಡ್ತಾನೆ ಇರುತ್ತಲ್ವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆ, ಅಂತವರಿಗೆ ತುಂಬಾನೇ ಒಳ್ಳೆಯದು ಈ ಹುರುಗಡ್ಲೆ. ಪ್ರತಿನಿತ್ಯ ನಾವು ಇದನ್ನ ಬಳಸ್ತಾ ಇರೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಕಡಿಮೆ ಆಗುತ್ತೆ. ಇನ್ನು ಇದರಲ್ಲಿ ಕ್ಯಾಲೋರಿ ತುಂಬಾನೇ ಕಡಿಮೆ ಇರೋದ್ರಿಂದ ಯಾರು ತೂಕ ಇಳಿಸ್ಕೊಳ್ಬೇಕು ಅಂತ ಇರ್ತಾರೆ ಅಂತವರು ಕೂಡ ಇದನ್ನ ಸ್ನಾಕ್ಸ್ ತರದಲ್ಲಿ ಬಳಸಬಹುದು ಅಥವಾ ಯಾವುದೇ ರೀತಿಯಲ್ಲಿ ಬಳಸಬಹುದು. ತೂಕ ಜಾಸ್ತಿ ಆಗುತ್ತೆ ಅನ್ನುವಂತಹ ಟೆನ್ಷನ್ ಇರೋದಿಲ್ಲ. ನೋಡಿದ್ರಲ್ಲ, ಹುರುಗಡ್ಲೆಯನ್ನ ನಾವು ಪ್ರತಿನಿತ್ಯ ಯಾಕೆ ಬಳಸಬೇಕು, ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅಂತ ಹೇಳಿ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.